ಓಂ 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 ಸಿರಿಭೋಲಿಯಾದ ವಾಚನ ಮುಂದುವರಿಕೆ. ಕೂಡುವಾಗಲೇ ಬಂದ ಲಬ್ಧ ಗೂಢ ರಹಸ್ಯದ ಅಂಗ, ಮೂಢರಿಗೂ ಪ್ರೌಢರಿಗೂ ಒಂದೇ ಭಂಗ, ಗಾಢ ರಹಸ್ಯ ಕರ್ಮಾಂಗ. ಆಕಾಶಗಮನ ಮತ್ತು ಗಣಕ ಯಂತ್ರದ ಬಗ್ಗೆ ಕೆಲವು ಪದ್ಯಗಳನ್ನು ಈ ಮುಂಚಿನ ವಾಚನದಲ್ಲಿ ತಿಳಿಸಲಾಗಿದೆ. ಇದು ಕೂಡುವಾಗಲೇ ಬಂದ ಲಬ್ಧ. ದ ರಿಸಲ್ಟ್ ಈಸ್ ಔಟ್ ಬಿಫೋರ್ ಇಟ್ ಈಸ್ ಸಬ್ಮಿಟೆಡ್. ಲಬ್ಧ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಭಾಗಾಕಾರದಿಂದ ಬಂದ ಉತ್ತರ. ಲಬ್ಧಿಸುವುದು ಅಂದರೆ ಅದನ್ನು ಈ ಜ್ಞಾನವನ್ನು ಲಬ್ಧಿ ಮಾಡಿಕೊಳ್ಳುವುದು, ಅದರ ಜಯಿಸಿಕೊಳ್ಳುವುದು. ಅದು ಪಂಚನಮಕಾರದಿಂದ ಹುಟ್ಟಿದ ಸಿರಿಭೋಲೆಯದ ಗ್ರಂಥ ಎಂದು ಅದು ಹೇಳುವ ರೀತಿ ಅನೇಕ ರೀತಿಯಲ್ಲಿ ಅನೇಕ ವಿಧದಲ್ಲಿ ಹೇಳುತ್ತಾನೆ ಕುಮುದಿನಿ ಮುನಿ. ಕೂಡುವಾಗಲೇ ಬಂದ ಲಬ್ಧ ಗೂಢ ರಹಸ್ಯದ ಅಂಗ. ಅದು ಗೂಢವೂ ಹೌದು, ರಹಸ್ಯವೂ ಹೌದು. ಬರೀ ರಹಸ್ಯ ಅಂದರೆ ಸಾಕು. ಗೂಢವೂ ಹೌದು, ರಹಸ್ಯವೂ ಹೌದು. ಮೂಢರಿಗೂ ಪ್ರೌಢರಿಗೂ ಒಂದೇ ಭಂಗ. ಈ ಬರೆದ ರೀತಿ ಮೂಢರಿಗೆ ಅಂದರೆ ಸ್ವಲ್ಪ ಜ್ಞಾನಿಗಳಿಗೆ ಮತ್ತು ಮಹಾಜ್ಞಾನಿಗಳಿಗೆ ಎಲ್ಲರಿಗೂ ಒಂದೇ ಭಂಗ. ಅದು ಸಿರಿಭೋಲೆಯದ ಬರೆಯುವ ರೀತಿ. ಗಾಢ ರಹಸ್ಯ ಕರ್ಮಾಂಗ. ಗಾಢವೂ ಹೌದು, ರಹಸ್ಯವಾಗಿರುವುದು, ಅತಿ ರಹಸ್ಯವಾಗಿರುವ ಕರ್ಮಾಂಗ, ಅಷ್ಟಕರ್ಮಗಳನ್ನು ನಾಶ ಮಾಡುವ ಅಂಗ, ದ್ವಾದಶಾಂಗ ವಾಣಿಯನ್ನು. ಇದರಲ್ಲಿ ಶುದ್ಧ ಕನ್ನಡದಲ್ಲಿ 18 ವಿಧದ ಕನ್ನಡದ ಉಪಭಾಷೆಗಳು ಉಂಟು. ಅದನ್ನೆಲ್ಲವನ್ನು ಸೇರಿಸಿ ಬರೆದ ಒಂದು ವಿಚಿತ್ರ ವಿಸ್ಮಯಕಾರಿ, ಅತ್ಯಂತ ಕನ್ನಡವೇ ಮಾತೃಭಾಷೆ ಆಗಿರದ ಕುಮುದಿನಿ ಮುನಿ ಕನ್ನಡದಲ್ಲಿ ಸರ್ವಜ್ಞಾನವನ್ನು ಬರೆಯಲು ಸಾಧ್ಯ ಎಂದು ತೋರಿಸಲು ತನ್ನದೇ ಆದ ರೀತಿಯಲ್ಲಿ ಬರೆದಿರುತ್ತಾನೆ. ಮಾಡಿದ ಪೂಜಾಂಗ ಭಂಗ, ರೂಢಿಯಿಂದ ಬಂದ ಪುಣ್ಯಾಂಗ, ಔಡಿನೋಳು ಹಾಡುವ ಅಂಗ, ಕಾಡಿನ ತಪ್ಪದೆ ಬಂದ ಅಂಗ. ಮಾಡಿದ ಪೂಜಾಂಗ ಭಂಗ, ಮಾಡಿದ ಪೂಜೆಯಿಂದ ಲಭಿಸಿದ ಅಂಗಭಂಗ. ಇಲ್ಲಿ ದ್ವಾದಶಾಂಗ ವಾಣಿ ಅಂತ ಅರ್ಥ ಮಾಡ್ಕೋಬೋದು. ರೂಢಿಯಿಂದ ಬಂದ ಪುಣ್ಯಾಂಗ. ರೂಢಿಯಿಂದ ಒಬ್ಬ ಗಣಧರರಿಂದ ಇನ್ನೊಬ್ಬ ಗಣಧರರಿಗೆ ಮಹಾವೀರ ಸ್ವಾಮಿಯಿಂದ ಹಿಡಿದು ಗೌತಮ ಗಣಧರರಿಂದ ಹಿಡಿದು ಕುಮುದಿನಿ ಮುನಿಯವರಿಗೆ ಬಂದ ಪುಣ್ಯದ ಜ್ಞಾನದ ಭಾಷೆ ಇದೇ ಸಿರಿಭೋಲೆ. ಔಡಿನೋಳು ಹಾಡುವ ಅಂಗ. ಔಡಿನಲ್ಲಿ ಹಾಡುವ ಅಂಗ. ಕಾಡಿನ ತಪದೆ ಬಂದಂಗ. ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡಿದಾಗ ಬಂದ ಸಿದ್ಧಿಯಾದ ಈ ಅಂಗ ಅಂದರೆ ಜ್ಞಾನ, ಈ ಸಿರಿಭೋಲೆ ಎಂದು ಅರ್ಥ ಮಾಡಿಕೊಳ್ಳೋಣ. ನನಗಿಂತ ಜ್ಞಾನಿಗಳು ಇದಕ್ಕೆ ವಿಸ್ತರಿಸಬಹುದು, ಹೇಳಬಹುದು. ಅದು ಅವರವರ ಜ್ಞಾನಕ್ಕೆ, ಅವರವರ ಭಾಷೆಗೆ, ಭಕುತಿಗೆ ತಕ್ಕಂತೆ ಜ್ಞಾನದ ವಿಸ್ತಾರದೊಂದಿಗೆ ಅದು ಅರ್ಥವಾಗುತ್ತದೆ. ಒಂದೇ ಶ್ಲೋಕಕ್ಕೆ 9 ಅರ್ಥಗಳು ಉಂಟು. ಆದ್ದರಿಂದ ಅದುವೇ ಸಿರಿಭೋಲೆಯದ ರೀತಿ ಎನ್ನಬಹುದು.